ಬರೇಗಾಲಲ್ಲಿ ಬರೋಬ್ಬರಿ 30,000 ಮರಗಳನ್ನ ನೆಟ್ಟ ಮಹಿಳೆ. ಇವರು ತುಳಸಿಗೌಡರು. ಕರ್ನಾಟಕದ ಹಾಲಕ್ಕಿ ಜನಾಂಗದಲ್ಲಿ 1938ರಲ್ಲಿ ಜನಿಸಿದ ಸರಳ ಆದರೆ ಅದ್ಭುತ ವ್ಯಕ್ತಿತ್ವ. ಶಾಲೆ ಎಂದಿಗೂ ಹೋಗದಿದ್ದರೂ ಅವರು ತಮ್ಮ ತಾಯಿಯ ಜೊತೆ ಅರಣ್ಯ ನರ್ಸರಿಯಲ್ಲಿ ಕೆಲಸ ಮಾಡುತ್ತಾ ಬೆಳೆದು ಬಂದವರು. ಪ್ರಕೃತಿಯ ಮಧ್ಯದಲ್ಲೇ ಬದುಕು ನಡೆಸಿದ ಅವರು ಸುಮಾರು 300ಕ್ಕೂ ಹೆಚ್ಚು ಸಸ್ಯ ಜಾತಿಗಳನ್ನ ಗುರುತಿಸುವ, ಅವುಗಳ ಉಪಯೋಗ ಮತ್ತು ಔಷಧೀಯ ಗುಣಗಳನ್ನ ತಿಳಿದುಕೊಂಡು ಅಪಾರ ಜ್ಞಾನವನ್ನು ಹೊಂದಿದ್ದರು. ಪ್ರತಿ ಮರದ ವಯಸ್ಸು, ಆರೋಗ್ಯ ಮತ್ತು ಜಾತಿಯನ್ನ ಗುರುತಿಸುವ ಅವರು ಅದ್ಭುತ ಸಾಮರ್ಥ್ಯದಿಂದಲೇ ಅವರನ್ನ ಅರಣ್ಯದ ವಿಶ್ವಕೋಶ ಎಂದು ಕರೆಯಲಾಗುತ್ತದೆ. ಓಂ ಶ್ರೀ ಕಟಿಲದುರ್ಗಾ ಜ್ಯೋತಿಷ್ಯ ಕೇಂದ್ರ. ಕೆಲಸ ಆದ ನಂತರ ಗುರು ಕಾಣಿಕೆ, ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. 2020ರಲ್ಲಿ ಅವರ ಈ ಸೇವೆಯನ್ನ ಗೌರವಿಸಿದ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿತು. ವಿಶೇಷವೇನೆಂದರೆ ಅವರು ಪಾದರಕ್ಷೆ ಇಲ್ಲದೆ ಮರಗಳನ್ನ ನೆಟ್ಟು ಸುಮಾರು 30,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಸರಳತೆಯಲ್ಲೇ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ತುಳಸಿಗೌಡರು ನಮಗೆ ಕಲಿಸುವ ಪಾಠ ಏನೆಂದರೆ, ಶಿಕ್ಷಣ ಶಾಲೆಯಿಂದ ಮಾತ್ರ ಬರುವುದಿಲ್ಲ, ಪ್ರಕೃತಿಯೇ ಅತ್ಯುತ್ತಮ ಗುರು. ನಾವು ಕೂಡ ಪರಿಸರವನ್ನ ಪ್ರೀತಿಸಿ ಮರಗಳನ್ನ ಬೆಳೆಸಿ ಪ್ರಕೃತಿಯನ್ನ ರಕ್ಷಿಸಿದರೆ ನಮ್ಮ ಭವಿಷ್ಯವು ಹಸಿರಾಗಿ ಬೆಳೆಯುತ್ತದೆ. ಈ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.